ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 66. ಯಾವುದೋ ಮುಖ್ಯವಾದ ವಿಷಯವನ್ನು ಮಾತನಾಡುವ ಸಲುವಾಗಿ ಕೃಷ್ಣ ಹಾಗೂ ಮೈತ್ರಿ ಸಮುದ್ರ ತೀರದ ಬಳಿ ಭೇಟಿಯಾಗಿದ್ದರು. ಪರ್ಸನಲ್ ವಿಷಯ ಅಂದರೆ ನನ್ನ ಬಗ್ಗೆ ಅಲ್ಲ, ಕ್ಷಮಾಳ ಬಗ್ಗೆ ಎಂದ ಮೈತ್ರಿಯ ಮಾತಿಗೆ ಕ್ಷಮಾಳ ಬಗ್ಗೆ ಏನು ಮಾತಾಡಬೇಕು? ಕೃಷ್ಣ ಉತ್ಸುಕನಾಗಿ ಕೇಳಿದನು. ಹೇಳ್ತೇನೆ, ಮೊದಲು ನೀವು ನನಗೆ ಕರೆ ಮಾಡಿ ಕರೆಸಿಕೊಂಡ ವಿಷಯ ಹೇಳಿ ಎಂದಳು. 3 ತಿಂಗಳ ಗರ್ಭಿಣಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಬಂದಿರುವಾಗ ತಾನು ಅವಳಿಗೆ ಮತ್ತಷ್ಟು ಆಯಾಸವಾಗುವಂತೆ ಮಾಡುವುದು ಸರಿಯಲ್ಲ ಎಂದು ಯೋಚಿಸಿ, ಮೈತ್ರಿ, ನಾನು ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ನನ್ನ ತಾಯಿಯಿಂದ ದೂರಾದ ಮೇಲೆ ಒಬ್ಬಂಟಿಯಾಗ್ಬಿಟ್ನೇನೋ, ನನ್ನವರು ಅಂತ ನನಗೆ ಯಾರೂ ಇಲ್ವೇನೋ ಅನ್ನಿಸ್ತಿತ್ತು. ಅದನ್ನೆಲ್ಲ ಮರೆಯುವ ಸಲುವಾಗಿ ಬೇಡದ ಚಟಗಳನ್ನೆಲ್ಲ ಕಲ್ತ್ಕೊಂಡೆ. ವಿದೇಶದಲ್ಲಿ ಹೆಣ್ಣೊಬ್ಬಳ ಸಹವಾಸದಿಂದ ಆದ ಅವಮಾನಕ್ಕೆ ಬೇಸತ್ತು ನನ್ನ ಜೀವನದಲ್ಲಿ ಇನ್ನೂ ಬೇರೆ ಯಾವ ಹುಡುಗಿಗೂ ಜಾಗ ಇಲ್ಲ ಅಂತ ನಿರ್ಧರಿಸಿಕೊಂಡಿದ್ದೆ. ಆದರೆ ನಿಮ್ಮ ಗೆಳತಿಯ ಪರಿಚಯ, ಸ್ನೇಹ ಎಲ್ಲವನ್ನೂ ಮರೆಸ್ತು. ಬದುಕಿನಲ್ಲಿ ಜಿಗುಪ್ಸೆಗೊಂಡಿದ್ದವನ ಮನಸ್ಸನ್ನು ಬದಲಿಸಿ ಬದುಕಿ ಏನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಹುಟ್ಟುವಂತೆ ಪ್ರೇರೇಪಿಸಿತು. ಪರಿಚಯವಾದ ಕೆಲವು ದಿನಗಳಲ್ಲಿಯೇ ಅವರಿಂದ ಈ ಬಗೆಯ ಬದಲಾವಣೆಗಳನ್ನು ಕಂಡ ನನ್ನ ಬದುಕಿನಲ್ಲಿ ಅವರು ಶಾಶ್ವತವಾಗಿ ನೆಲೆಸಿದರೆ ನನ್ನಂಥ ಅದೃಷ್ಟವಂತರು ಯಾರೂ ಇರೋದಿಲ್ಲ. ಅವರ ಇಂಪಾದ ಗಾಯನ, ಸೊಂಪಾದ ಮಾತು, ನಿಷ್ಕಲ್ಮಶ ಮನಸ್ಸು, ತನ್ನವರಿಗಾಗಿ ಮಿಡಿಯುವ ಹೃದಯ, ಸಾತ್ವಿಕ ಮನೋಭಾವ, ಗುಲಗಂಜಿಯಷ್ಟು ದೋಷವಿರದ ಅವರ ಗುಣ ಇಂಚಿಂಚಾಗಿ ಆವರಿಸಿಕೊಳ್ತು. ಅವರ ಮದುವೆ ಮುರಿದು ಬಿದ್ದರೂ ತಮಗಾದ ಅನ್ಯಾಯವನ್ನು ಪ್ರತಿಭಟಿಸದೆ ಅನ್ಯಾಯ ಮಾಡಿದವರನ್ನು ಅಪ್ಪಿಕೊಳ್ಳುವ ಅವರ ಮನಸ್ಥಿತಿ ನನಗೆ ಬಹಳ ಇಷ್ಟ ಆಯಿತು. ನನಗೆ ತಿಳಿದಂತೆ ನನ್ನ ಹೃದಯವನ್ನು ಅವರಿಗೆ ಒಪ್ಪಿಸಿದ್ದೀನಿ. ಅವರು ಇರದೆ ಒಂದೇ ಒಂದು ಕ್ಷಣವೂ ಕೂಡ ನನಗೆ ಬದುಕಿರೋದಕ್ಕೆ ಅಸಾಧ್ಯ ಅಂತ ಅನಿಸ್ತಿದೆ. ಆದರೆ ಅವರು ಈ ಅಂಗವಿಕಲನನ್ನು ಒಪ್ಪಿಕೊಳ್ತಾರಾ? ಮದುವೆಯ ವಿಷಯದಲ್ಲಿ ಒಮ್ಮೆ ಸೋತು ಅವಮಾನವನ್ನು ಅನುಭವಿಸಿದ ಮೇಲೂ ಅವರು ಮದುವೆ ಬಗ್ಗೆ ನಂಬಿಕೆ ಇಟ್ಟುಕೊಂಡಿದ್ದಾರಾ? ಎಷ್ಟೋ ಬಾರಿ ಇದೆಲ್ಲವನ್ನು ಅವರ ಬಳಿ ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಆದರೆ ಮನೆಯಿಂದ ಹೊರಡುವಾಗ ಇರೋ ಧೈರ್ಯ ಅವರ ಮುಂದೆ ಬಂದು ನಿಂತಾಗ ಇಲ್ಲವಾಗುತ್ತೆ. ಅದಕ್ಕೆ ನಾನು ನಿಮ್ಮ ಸಹಾಯವನ್ನು ಬೇಡ್ತಾ ಇದ್ದೀನಿ. ನೀವೇ ಹೇಗಾದರೂ ಮಾಡಿ ನಿಮ್ಮ ಸ್ನೇಹಿತೆಯ ಮನಸ್ಸಿನಲ್ಲಿ ಮದುವೆ ಹಾಗೂ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ತಿಳ್ಕೋಬೇಕು. ನೀವು ಮುಂದಿನ ಭಾನುವಾರ ನಿಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದೀರಿ. ನಂತರ ಮಾತನಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ, ಅದಕ್ಕೆ ಅವಸರದಿಂದ ನಿಮ್ಮನ್ನು ಕರೆಸ್ಕೊಂಡೆ ಎಂದು ಇಷ್ಟು ದಿನ ತನ್ನ ಮನದಲ್ಲಿ ಹುದುಗಿದ್ದ ಪ್ರೀತಿಯ ವಿಷಯವನ್ನು ಮೈತ್ರಿಯ ಎದುರು ಬಹಿರಂಗಪಡಿಸಿದನು. ತಾನು ಮಾತನಾಡಬೇಕೆಂದುಕೊಂಡಿದ್ದ ವಿಷಯವನ್ನೇ ಕೃಷ್ಣ ಕೂಡ ಹೇಳಿದ್ದನ್ನು ಕೇಳಿ ಮೈತ್ರಿಗೆ ಸ್ವರ್ಗಕ್ಕೆ 3 ಗೇಣು ಎನಿಸಿತು. ಕೃಷ್ಣ, ನಾನು ಕೂಡ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ಕ್ಷಮಾ ನಿಮ್ಮ ಬಗ್ಗೆ ಫೋನಿನಲ್ಲಿ ಹೇಳುವಾಗಲೇ ನಿಮ್ಮ ವ್ಯಕ್ತಿತ್ವವನ್ನು ಊಹಿಸಿದ್ದ ನನಗೆ ನೇರವಾಗಿ ನಿಮ್ಮನ್ನು ನೋಡಿದ ಮೇಲೆ ಅದು 100ಕ್ಕೆ 100ರಷ್ಟು ಸತ್ಯ ಅನ್ನೋದು ಸ್ಪಷ್ಟವಾಯಿತು. ನೀವು ನನ್ನ ಗೆಳತಿಯನ್ನು ಕೇರ್ ಮಾಡುವ ರೀತಿ, ಅವಳ ಮೇಲೆ ಇಟ್ಟಿರುವ ಗೌರವ ಎಲ್ಲವೂ ನನಗೆ ತುಂಬ ಇಷ್ಟವಾಯಿತು. ಕ್ಷಮಾ ನಿಮ್ಮಂಥವರನ್ನು ತಿರಸ್ಕರಿಸಲು ಖಂಡಿತ ಸಾಧ್ಯ ಇಲ್ಲ. ಆದರೆ ಮದುವೆಯ ವಿಷಯದಲ್ಲಿ ಅವಳ ಮನಸ್ಸು ಹೇಗಿದೆಯೋ ಮೊದಲು ತಿಳಿದುಕೊಳ್ಬೇಕು. ನಾನು ಹೇಗೆ ಕೇಳಿದರೂ ಅವಳು ತಮಾಷೆಗಾಗಿಯಾದರೂ ಸುಳ್ಳು ಹೇಳ್ತಾಳೆ. ಆದರೆ ಅವಳ ಅಮ್ಮ ಒಂದೇ ಒಂದು ಮಾತು ಹೇಳಿದರೂ ಸಾಕು, ಮನಸ್ಸಿನಲ್ಲಿ ಏನು ಇಟ್ಟುಕೊಳ್ಳದೆ ಎಲ್ಲವನ್ನೂ ಹೇಳಿಕೊಳ್ತಾಳೆ. ಒಂದು ವೇಳೆ ಮದುವೆಯ ವಿಷಯದಲ್ಲಿ ಅವಳ ಮನಸ್ಸು ಕಲ್ಲಾಗಿದ್ದರೆ ನಾನು ಖಂಡಿತ ಅದನ್ನು ಕರಗಿಸೋ ಪ್ರಯತ್ನ ಮಾಡ್ತೀನಿ. ಅಮ್ಮನ ಮಾತಿಗಂತೂ ಅವಳು ಖಂಡಿತ ಇಲ್ಲ ಅನ್ನೋದಿಲ್ಲ. ಇನ್ನು ನಿಮ್ಮ ಬಲಗೈನ ವಿಚಾರ, ತನ್ನ ವಿರುದ್ಧ ದ್ವೇಷ ಕಾರುತ್ತಿದ್ದ ತಂದೆಯನ್ನೇ ಪ್ರೀತಿ ಎಂಬ ಬಲೆ ಹಾಕಿ ವಶ ಮಾಡಿಕೊಂಡು ಅವರು ಕಾಲು ಮುರ್ಕೊಂಡು ಹಾಸಿಗೆ ಹಿಡಿದಾಗ ಕೊಂಚವೂ ಧೃತಿಗೆಡದೆ ಅವರ ಹೊಲಸು ತೆಗೆದು ಉಪಚಾರ ಮಾಡಿದ್ದಾಳೆ ಅಂದರೆ ನಿಮ್ಮ ಅಸಹಾಯಕತೆಯನ್ನು ಅವಳು ಯಾವತ್ತೂ ದೂಷಿಸೋದಿಲ್ಲ. ಇದರಿಂದಾಗಿ ನಿಮ್ಮ ಮೇಲಿನ ಪ್ರೀತಿ ಅಭಿಮಾನ ದುಪ್ಪಟ್ಟಾಗುತ್ತದೆಯೇ ವಿನಃ ಖಂಡಿತ ನಿಮ್ಮಿಂದ ವಿಮುಖಳಾಗೋದಿಲ್ಲ. ನಿಮ್ಮ ಜೊತೆ ಅವಳ ಮದುವೆ ಮಾಡೋ ಜವಾಬ್ದಾರಿ ನನ್ನದು ಎಂದು ಭರವಸೆ ನೀಡಿದವಳು ಆದರೆ ಎಂದು ಅನುಮಾನದ ಕಣ್ಣುಗಳಿಂದ ಕೃಷ್ಣನನ್ನೇ ದಿಟ್ಟಿಸಿದಳು. ಆದರೆ ಏನು?
ಅವಳ ಮನಸ್ಸಿನ ಮಾತುಗಳನ್ನು ಅರಿತವನಂತೆ, ನೀವು ನನ್ನ ಬಗ್ಗೆ ಅನುಮಾನ ಪಡೋದು ಬೇಡ. ನಂಬಿಸಿ ಕುತ್ತಿಗೆ ಕುಯ್ಯೋದಕ್ಕೆ ನಾನು ಅವಿನಾಶನಲ್ಲ. ಕ್ಷಮಾ ನನ್ನ ಜೀವನದ ಸಂಗಾತಿಯಾಗಬೇಕು ಅಂತ ಹಗಲಿರುಳು ಅವಳ ಹೆಸರನ್ನೇ ಜಪ ಮಾಡ್ತಾ ಇರೋದು ಗೊತ್ತಾದ ಮೇಲೂ ನಿಮಗೆ ನನ್ನ ಮೇಲೆ ಅನುಮಾನನ? ಅವಿಶ್ವಾಸದಿಂದ ಪ್ರಶ್ನಿಸಿದನು. ನಾನು ಬೇಡದನ್ನು ಯೋಚಿಸಿ ತಪ್ಪು ಮಾಡಿದೆನೇನೋ ಎಂದು ಒಂದು ಕ್ಷಣ ಪಾಪ ಪ್ರಜ್ಞೆಯಿಂದ ಬಳಲಿದ ಮೈತ್ರಿ, ಕೃಷ್ಣ, ತಪ್ಪು ತಿಳ್ಕೋಬೇಡಿ. ಒಮ್ಮೆ ಘಾಸಿಗೊಂಡಿರುವ ಹೃದಯಕ್ಕೆ ಮತ್ತೊಮ್ಮೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ ಅಂತ ಹಿಂದು ಮುಂದು ಯೋಚಿಸದೆ ಕೇಳಿಬಿಟ್ಟೆ ಎಂದು ಅಚೇತನಳಾಗಿ ಹೇಳಿದಳು. ಪರವಾಗಿಲ್ಲ, ನಿಮ್ಮ ಕಾಳಜಿ ನನಗೂ ಅರ್ಥವಾಗತ್ತೆ. ಆದರೆ ನನ್ನ ಪ್ರೀತಿಯ ವಿಷಯವನ್ನು ಅವರ ಬಳಿ ಯಾವಾಗ ಕೇಳ್ತೀರಾ? ಕ್ಷಮ ಕೂಡ ಮುಂದಿನ ವಾರದಲ್ಲಿ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗೋರಿದ್ದಾರೆ. ಅಷ್ಟರೊಳಗೆ ಆದರೆ ಒಳ್ಳೆಯದಿತ್ತು. ನೀವು ಪುನಃ ಹಿಂದಿರುಗಿ ಬರೋವರೆಗೂ ಹೇಗೋ ನಿಮ್ಮ ಹೆಸರು ಹೇಳ್ಕೊಂಡು ಉಸಿರಾಡ್ತಾ ಇರ್ತೀನಿ ಎಂದನು. ಕ್ಷಮ ಹೇಳ್ತಾ ಇರ್ತಾಳೆ, ನೀವು ಚೆನ್ನಾಗಿ ಮಾತನಾಡ್ತೀರಿ ಅಂತ. ಈಗ ನಾನೇ ಕಣ್ಣಾರೆ ಕಂಡು ಧನ್ಯಳಾದೆ. ಅವನತ್ತ ನೋಡಿ ನಗು ಬೀರಿದ ಮೈತ್ರಿ, ಮದುವೆಯ ವಿಷಯದಲ್ಲಿ ಇಷ್ಟೊಂದು ಆತುರ ಮಾಡೋದು ಒಳ್ಳೆಯದಲ್ಲ. ಮೊದಲು ಶ್ಯಾಮಲ ಅಮ್ಮನ ಬಳಿ ಇದನ್ನು ಹೇಳೋಣ. ಅವರು ಎಂತ ಹೇಳ್ತಾರೆ ಕೇಳಿ ನಂತರ ಮುಂದುವರಿಯೋಣ ಎಂದು ಸಲಹೆ ಇತ್ತವಳು. ಕೈಗಡಿಯಾರದಲ್ಲಿ ಸಮಯ ನೋಡಿಕೊಂಡು, ಓಹೋ, ಆಗಲೇ 11:30. 1 ಗಂಟೆಗೆ ಊಟಕ್ಕೆ ಬರ್ತೇನೆ ಅಂತ ಮನೆಯಲ್ಲಿ ಹೇಳಿ ಬಂದಿದ್ದೇನೆ. ನಾನು ಹೋಗದೇ ಇದ್ದರೆ ಅವರು ಕೂಡ ಊಟ ಮಾಡದೆ ನನಗೋಸ್ಕರ ಕಾಯ್ತಾ ಇರ್ತಾರೆ. ಬನ್ನಿ, ಹೇಗೂ ಇಲ್ಲಿಯ ತನಕ ಬಂದಿದ್ದೀವಿ. ಕ್ಷಮಾಳ ಮನೆಗೆ ಹೋಗಿ ಅಮ್ಮನಿಗೆ ವಿಷಯ ತಿಳಿಸಿ ಅವರ ಅಭಿಪ್ರಾಯ ತಿಳಿದುಕೊಳ್ಳೋಣ ಎಂದವಳ ಮಾತು ಕೃಷ್ಣನಿಗೂ ಸರಿ ಎನಿಸಿತು. ಮರುಕ್ಷಣವೇ ಇಬ್ಬರು ಕ್ಷಮಾಳ ಮನೆಯತ್ತ ಹೆಜ್ಜೆ ಹಾಕಿದರು. ಯಾವಾಗಲೂ ತನ್ನ ಕೋಣೆಯ ಬಾಗಿಲು ಹಾಕಿಕೊಂಡು ಸೋಮಾರಿಯಂತೆ ನಿದ್ರಿಸುತ್ತಿದ್ದ ದೀಪಕ್ ಅಪರೂಪದಲ್ಲಿ ಮುಂದಿನ ಪಡಸಾಲೆಯಲ್ಲಿ ಕುಳಿತು ಅಮ್ಮನಿಗೆ ಬೇಸರ ಕಳೆಯಲೆಂದು ಕೆಲ ದಿನಗಳ ಹಿಂದಷ್ಟೇ ಕ್ಷಮಾ ತಂದಿದ್ದ ಪುಟ್ಟದಾದ ಟಿವಿಯ ಮುಂದೆ ಕುಳಿತಿರುವಾಗಲೇ ಕೃಷ್ಣ ಹಾಗೂ ಮೈತ್ರಿಯ ಆಗಮನವಾಗಿತ್ತು. ಅಮ್ಮ, ಅವರಿಬ್ಬರು ಶ್ಯಾಮಲಾರನ್ನು ಕೂಗುತ್ತಲೇ ಒಳ ಬಂದರು. ಅವರು ಒಳ ಬರುತ್ತಲೇ ಮುಖವನ್ನು ಸೊಟ್ಟಗೆ ಮಾಡಿಕೊಂಡ ದೀಪಕ್, ಹೆಸರಿಗೆ ಮಾತ್ರ ಇದು ನನ್ನ ಮನೆ, ಆದರೆ ನೆಮ್ಮದಿಯಾಗಿ ಟಿವಿ ನೋಡಲಿಕ್ಕೂ ಇಲ್ಲ ಎಂದು ಅವರಿಬ್ಬರನ್ನೇ ದುರುಗುಟ್ಟಿಕೊಂಡು ನೋಡಿದವನು ಕೈಯಲ್ಲಿ ಹಿಡಿದಿದ್ದ ರಿಮೋಟನ್ನು ಮಂಚದ ಮೇಲೆಸೆದು ಟಿವಿ ಸ್ವಿಚ್ ಆಫ್ ಮಾಡಿ ಧರಧರನೆ ಹೊರ ನಡೆದನು. ಅವನ ಈ ಬಗೆಯ ನಡವಳಿಕೆ ಕೃಷ್ಣನಿಗೆ ಕಸಿವಿಸಿ ಎನಿಸಿತು. ದೀಪಕ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದ ಮೈತ್ರಿ, ಅವನ ಸ್ವಭಾವವೇ ಹಾಗೆ, ನೀವೇನು ಬೇಸರ ಮಾಡಿಕೊಳ್ಬೇಡಿ, ಬನ್ನಿ ಕುಳಿತುಕೊಳ್ಳಿ ಎಂದು ಅಡುಗೆ ಕೋಣೆಗೆ ಹೋಗಬೇಕೆಂದುಕೊಳ್ಳುವಷ್ಟರಲ್ಲಿ ಮಗನ ಸಿಡುಕು ಧ್ವನಿ ಕೇಳಿ ಹೊರಬಂದಿದ್ದ ಶ್ಯಾಮಲಾರಿಗೆ ಕ್ಷಮಾಳ ಇಬ್ಬರು ಸ್ನೇಹಿತರನ್ನು ಒಟ್ಟಾಗಿ ಕಂಡು ಆಶ್ಚರ್ಯವೆನಿಸಿತು. ನೀವಿಬ್ರು ಬಂದದ್ದು ನನಗೆ ಗೊತ್ತೇ ಆಗಲಿಲ್ಲ. ದೀಪು ನಿಮಗೆ ಏನೋ ಹೇಳ್ದ ಅಂತ ಕಾಣುತ್ತೆ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಕೂತ್ಕೊಳ್ಳಿ, ಕುಡಿಯೋದಕ್ಕೆ ಏನಾದರೂ ತರ್ತೀನಿ ಎಂದು ಆದರಣೆ ತೋರಿ ಪುನಃ ಅಡುಗೆ ಕೋಣೆಯ ಒಳ ಹೊಕ್ಕರು. ಅಷ್ಟರವರೆಗೂ ಬಿಸಿಲಿನ ಝಳಕ್ಕೆ ಸಿಲುಕಿ ಬಾಡಿ ಬೆಂಡಾಗಿದ್ದ ಅವರು ಕೂಡ ತಂಪಾಗಿ ಏನಾದರೂ ಉದರ ಸೇರಿಸಬೇಕೆಂಬ ತವಕದಲ್ಲಿದ್ದುದರಿಂದ ಶ್ಯಾಮಲಾರ ಮಾತಿಗೆ ಆಕ್ಷೇಪಿಸಲಿಲ್ಲ. ನಿಂಬೆಹಣ್ಣಿನ ಪಾನಕವನ್ನು ಮಾಡಿ ಅವರಿಬ್ಬರಿಗೂ ತಂದುಕೊಟ್ಟ ಶ್ಯಾಮಲ, ಕ್ಷಮ ನಿಮ್ಮನ್ನು ಬರೋದಕ್ಕೆ ಹೇಳಿರೋದು ನನಗೆ ಹೇಳೇ ಇರಲಿಲ್ಲ. ಏನೋ ಇವತ್ತು ಕಂಪನಿಲಿ ತುಂಬ ಕೆಲಸ ಇದೆ ಅಂತ ಹೇಳ್ತಾ ಇದ್ಲು. ಮಾತನಾಡುತ್ತಾ ಅವರ ಜೊತೆಯಲ್ಲಿ ಕುಳಿತರು. ಇಲ್ಲ ಅಮ್ಮ, ಕ್ಷಮಾಳಿಗೆ ನಾವು ಬಂದಿರೋ ವಿಚಾರ ತಿಳಿದಿಲ್ಲ. ನಾವು ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಪಾನಕ ಕುಡಿದು ದಣಿವಾರಿಸಿಕೊಂಡ ಮೈತ್ರಿ ಮಾತು ಪ್ರಾರಂಭಿಸಿದಳು. ಮುಖ್ಯವಾದ ವಿಷಯ ಏನಮ್ಮ ಅದು? ಶ್ಯಾಮಲ ಆಶ್ಚರ್ಯ ವ್ಯಕ್ತಪಡಿಸಿದರು. ಅಮ್ಮ, ಕೃಷ್ಣರವರ ಪರಿಚಯ ನನಗಿಂತ ಮೊದಲೇ ನಿಮಗಿದೆ. ಇವರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಅಂದುಕೊಳ್ತೇನೆ. ನಿಮಗೆ ಇವರ ಬಗ್ಗೆ ಏನನ್ನಿಸುತ್ತೆ? ಪೀಠಿಕೆ ಇಲ್ಲದೆ ಮಾತು ಪ್ರಾರಂಭಿಸಿದಳು. ಏನನ್ನಿಸುತ್ತೆ ಅಂದರೆ, ತುಂಬ ಒಳ್ಳೆ ಹುಡುಗ, ಕಷ್ಟದಲ್ಲಿರೋರಿಗೆ ಹಿಂದು ಮುಂದೆ ನೋಡದೆ ಸಹಾಯ ಮಾಡ್ತಾರೆ. ಈಗಿನ ಕಾಲದಲ್ಲಿ ಇಂತಹ ಹುಡುಗರು ಸಿಗೋದೇ ಅಪರೂಪ ಎಂದು ಹೊಗಳಿಕೆಯ ಮಾತುಗಳನ್ನಾಡಿದರು. ಆದರೆ ಮೈತ್ರಿಯ ಮಾತಿನ ಒಳ ಅರ್ಥ ಅವರಿಗೆ ಅರಿಯಲಾಗಲಿಲ್ಲ.
ಅವಳನ್ನೇ ಬೆರಗುಗಣ್ಣಿನಿಂದ ನೋಡುತ್ತಿರುವಾಗಲೇ, ಅಮ್ಮ, ಈ ಅಪರೂಪದ ಹುಡುಗನನ್ನು ನಮ್ಮ ಕ್ಷಮಾಳಿಗೆ ಏಕೆ ತಂದುಕೊಳ್ಬಾರ್ದು ಎಂದ ಮೈತ್ರಿಯ ಮಾತು ಶ್ಯಾಮಲಾರನ್ನು ಮತ್ತಷ್ಟು ಆಶ್ಚರ್ಯಕ್ಕೆ ದೂಡಿತು. ನಾನು ಮನಸ್ಸಿನಲ್ಲಿ ಅಂದುಕೊಂಡ ಮಾತು ಇವಳಿಗೆಗೆ ತಿಳಿಯಿತು. ತನ್ನನ್ನೇ ಪ್ರಶ್ನಿಸಿಕೊಂಡವರು, ಮೈತ್ರಿ, ಬರೀ ನಮ್ಮಿಬ್ಬರ ಒಪ್ಪಿಗೆ ಅಲ್ಲ, ಮದುವೆಯಾಗೋ ಗಂಡು ಹೆಣ್ಣು ಒಪ್ಪಬೇಕು. ವಿರಕ್ತ ಭಾವದಿಂದ ಕೃಷ್ಣನತ್ತ ಮುಖ ಮಾಡಿದರು. ಗಂಡಿನ ಒಪ್ಪಿಗೆ ಇದೆ ಅಮ್ಮ, ಅದಕ್ಕಾಗಿಯೇ ನಿಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬಂದಿರೋದು. ಕೃಷ್ಣನ ಮಾತುಗಳಿಂದ ಶ್ಯಾಮಲಾರ ಕಿವಿಗಳು ನೆಟ್ಟಗಾದವು. ಇದೇನಪ್ಪ, ನೀವು ಹೇಳ್ತಾ ಇರೋದು ನಿಜಾನಾ? ನೀವು ನಮ್ಮ ಕ್ಷಮಾಳನ್ನು ಮದುವೆ ಆಗ್ತೀರಾ ಅಂದರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೊಂದಿಲ್ಲ. ನಾನು ನಿಮ್ಮ ಜೋಡಿ ನೋಡಿದಾಗಲೆಲ್ಲ ಸಾಕಷ್ಟು ಬಾರಿ ಮದುವೆಯ ವಿಚಾರ ತಲೆಯಲ್ಲಿ ಹರಿದು ಹೋಗ್ತಾ ಇತ್ತು. ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳದೆ ಮುಂದುವರಿಯೋದು ಬೇಡ ಅಂತ ಸುಮ್ಮನಾಗಿದ್ದೆ. ಈಗ ನೀವಾಗೇ ಬಂದು ಮದುವೆಯ ವಿಷಯವನ್ನು ಪ್ರಸ್ತಾಪಿಸ್ತಾ ಇರೋದು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆದರೆ ಶ್ಯಾಮಲಾ ಮಾತು ಮುಂದುವರಿಸಲಾಗದೆ ಮೌನವಾದರು. ಆದರೆ ಏನಮ್ಮ, ನಿಮಗೂ ಕೂಡ ನನ್ನ ಮೇಲೆ ಅನುಮಾನನಾ? ಅವನ ದಿಢೀರ್ ಪ್ರಶ್ನೆಗೆ ತಬ್ಬಿಬ್ಬಾದ ಶ್ಯಾಮಲಾ, ಚೇಚೆ, ನಿಮ್ಮ ಮೇಲೆ ಅನುಮಾನ ಅಲ್ಲ, ನನ್ನ ಮಗಳು ಮದುವೆಗೆ ಒಪ್ತಾಳೋ ಇಲ್ವೋ ಅನ್ನೋದೇ ಸಮಸ್ಯೆ. ಕೆಲ ವರುಷಗಳ ಹಿಂದೆ ಕೂಡ ಹೀಗೆ. ಅವಳು ಎಷ್ಟೇ ಬೇಡ ಅಂದರೂ ನಾನೇ ಮದುವೆಗೆ ಒಪ್ಪಿಸ್ದೆ. ಆದರೆ ಅವಳ ತಂಗಿಯಿಂದಾಗಿಯೇ ಅವಳ ಮದುವೆ ನಿಂತೋಯ್ತು. ಪಾಪದ ಮಗು, ಮನಸ್ಸಿನಲ್ಲಿ ಸಾಕಷ್ಟು ನೋವಿದ್ರೂ ಒಂದು ದಿನವೂ ನನ್ನ ಬಳಿ ಅವಳ ಕಷ್ಟಗಳನ್ನು ಹೇಳ್ಕೊಳ್ಳೋದಿಲ್ಲ. ಅವಳ ಮನಸ್ಸಿನ ನೋವಿಗೆ ಒಂದು ರೀತಿ ನಾನು ಕಾರಣ ಆದ್ನಲ್ಲ ಅಂತ ಈಗಲೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅಂಥದ್ರಲ್ಲಿ ನಾನು ಪುನಃ ಹಿಂಸೆ ಮಾಡಿ ಅವಳನ್ನು ಮದುವೆಗೆ ಹೇಗೆ ಒಪ್ಪಿಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಂದು ನಿರುತ್ಸಾಹದಿಂದ ಹೇಳಿದರು. ಶ್ಯಾಮಲಾ ಮಗಳನ್ನು ಮದುವೆಗೆ ಹೇಗೆ ಒಪ್ಪಿಸುವರು? ಅಷ್ಟಕ್ಕೂ ಕ್ಷಮಾಳ ಮನಸ್ಸಿನಲ್ಲಿ ಮದುವೆಯ ಬಗೆಗಿರುವ ನಿಲುವಾದರೂ ಏನು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.